ನಮಸ್ಕಾರ. ರಾಜಕೀಯದಲ್ಲಿ ಗೆಲುವನ್ನು ಸೋಲನ್ನು ಯಾವುದು ನಿರ್ಧರಿಸುತ್ತೆ? ಅದು ಕೇವಲ ಅಭ್ಯರ್ಥಿಯ ವರ್ಚಸ್ವೇ ಅಥವಾ ಜನರ ದೈನಂದಿನ ಬದುಕಿನ ಸವಾಲುಗಳೇ? ಬನ್ನಿ, ಇಂದು ನಾವು ಕರ್ನಾಟಕದ ಕುಣಿಗಲ್ ಕ್ಷೇತ್ರವನ್ನೇ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಇದು ಕೇವಲ ಒಂದು ಚುನಾವಣೆಯ ಸೋಲಿನ ಕಥೆಯಲ್ಲ, ಇದು ಡೇಟಾ ಆಧಾರಿತ ರಾಜಕೀಯ ತಂತ್ರಗಾರಿಕೆಯ ಒಂದು ದೊಡ್ಡ ಪಾಠ. ನಮ್ಮ ವಿಶ್ಲೇಷಣೆಯ ಆಳಕ್ಕೆ ಇಳಿಯುವ ಮುನ್ನ ಕುಣಿಗಲ್ ಎಲ್ಲಿದೆ ಅಂತ ಒಮ್ಮೆ ನೋಡೋಣ. ಇದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ಕ್ಷೇತ್ರ. ತನ್ನದೇ ಆದ ಇತಿಹಾಸ, ಸಂಸ್ಕೃತಿ ಮತ್ತು ಸವಾಲುಗಳನ್ನು ಹೊಂದಿರೋ ಈ ಭೂಮಿ ನಮ್ಮ ಇಂದಿನ ವಿಶ್ಲೇಷಣೆಗೆ ವೇದಿಕೆಯಾಗಿದೆ. ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದು ಇಲ್ಲಿದೆ. ಈ ಗ್ರಾಫ್ ನೋಡಿ. 2018ರಿಂದ 2023ರ ನಡುವೆ, ಅಂದ್ರೆ ಕೇವಲ 5 ವರ್ಷಗಳಲ್ಲಿ ಬಿಜೆಪಿ ಪಕ್ಷದ ಮತಗಳ ಪ್ರಮಾಣದಲ್ಲಿ ಎಂತಹ ತೀವ್ರ ಕುಸಿತವಾಗಿದೆ. ಈ ದೊಡ್ಡ ಅಂತರಕ್ಕೆ ಕಾರಣವಾದರೂ ಏನು? ಇದೇ ನಾವು ಇಂದು ಆಳವಾಗಿ ಪರಿಶೀಲಿಸಲಿರುವ ಪ್ರಮುಖ ಪ್ರಶ್ನೆ. 26,573. ಇದನ್ನ ಕೇವಲ ಒಂದು ಸಂಖ್ಯೆ ಅಂತ ಅಂದ್ಕೊಳ್ಬೇಡಿ. 2023ರ ಚುನಾವಣೆಯಲ್ಲಿ ಬಿಜೆಪಿ ಅನುಭವಿಸಿದ ಸೋಲಿನ ಆಳವನ್ನ, ಅದರ ಅಗಾಧತೆಯನ್ನ ಈ ಸಂಖ್ಯೆ ನಮಗೆ ಹೇಳುತ್ತೆ. ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಹಾಗಾದರೆ ಆ ದೊಡ್ಡ ಸೋಲಿನ ಹಿಂದಿರುವ ಸಂಖ್ಯೆಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ನಮ್ಮ ಮೊದಲ ಭಾಗದಲ್ಲಿ ಡೇಟಾದ ಆಳಕ್ಕಿಳಿದು ಈ ಫಲಿತಾಂಶದ ಹಿಂದಿನ ನಿಜವಾದ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. 2018ರಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸುಮಾರು 53,000 ಮತಗಳು ಬಂದಿದ್ವು. ಆದರೆ 2023ಕ್ಕೆ ಬರುವಷ್ಟರಲ್ಲಿ ಆ ಸಂಖ್ಯೆ 48,000ಕ್ಕೆ ಇಳಿಯಿತು. ಅಷ್ಟೇ ಅಲ್ಲ, ಸೋಲಿನ ಅಂತರವನ್ನ ಗಮನಿಸಿ. ಅದು 6,500ದಿಂದ 26,000ಕ್ಕೂ ಅಧಿಕಕ್ಕೆ ಜಿಗಿದಿದೆ. ಇದು ಮತದಾರರ ಮನಸ್ಥಿತಿಯಲ್ಲಿ ಆದ ಒಂದು ದೊಡ್ಡ ಬದಲಾವಣೆಯ ಸ್ಪಷ್ಟ ಸಂಕೇತ. ಹಾಗಾದ್ರೆ ಈ ಮತಗಳೆಲ್ಲ ಎಲ್ಲಿಗೆ ಹೋದುವು? ಉತ್ತರ ವೋಟ್ ಸ್ವಿಂಗ್ನಲ್ಲಿದೆ. ಅಂದ್ರೆ ಮತದಾರರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಬದಲಾಯಿಸಿದ್ದಾರೆ. ಬಿಜೆಪಿ ಸುಮಾರು 5% ಮತಗಳನ್ನ ಕಳೆದುಕೊಂಡ್ರೆ, ಅದೇ ಸಮಯದಲ್ಲಿ ಕಾಂಗ್ರೆಸ್ 6.5%ಕ್ಕಿಂತ ಹೆಚ್ಚು ಮತಗಳನ್ನ ಗಳಿಸಿದೆ. ಈ ಸಂಖ್ಯೆಗಳು ಮತದಾರರ ಬದಲಾದ ನಿಷ್ಠೆಯ ಕಥೆಯನ್ನ ನೇರವಾಗಿ ಹೇಳ್ತಿವೆ. ಸರಿ, ಸಂಖ್ಯೆಗಳನ್ನ ಸದ್ಯಕ್ಕೆ ಪಕ್ಕಕ್ಕಿಡೋಣ. ಈಗ ಕ್ಷೇತ್ರದ ಜನರ ನಿಜವಾದ ಬದುಕಿನ ಕಡೆಗೆ ಗಮನ ಹರಿಸೋಣ. ಈ ಡೇಟಾವನ್ನು ಜನರ ದೈನಂದಿನ ಜೀವನಕ್ಕೆ ಜೋಡಿಸಿ ನೋಡಿದಾಗ ನಮ್ಗೆ ಏನ್ ಕಾಣಿಸುತ್ತೆ? ಈ ಅಂಕಿಅಂಶಗಳು ಕುಣಿಗಲ್ಲಿನ ಸುಮಾರು 2.5 ಲಕ್ಷ ಜನರಿಗೆ ನಿಜವಾಗಿಯೂ ಏನನ್ನು ಹೇಳ್ತವೆ? ಅವರ ದೈನಂದಿನ ಬದುಕಿನಲ್ಲಿ ಈ ಸಂಖ್ಯೆಗಳ ಅರ್ಥವಾದರೂ ಏನು? ಬನ್ನಿ, ಈಗ ಡೇಟಾದ ಹಿಂದಿರುವ ಮಾನವೀಯ ಮುಖವನ್ನ ನೋಡೋಣ. ಇದನ್ನ ಅಭಿವೃದ್ಧಿ ಅಂತರ ಸೂಚ್ಯಾಂಕ ಅಂತ ಕರಿತೀವಿ. ಇಲ್ಲಿ ನೆನಪಿಡಿ, ಸ್ಕೋರ್ ಹೆಚ್ಚಾದಷ್ಟು ಸಮಸ್ಯೆ ದೊಡ್ಡದು ಅಂತ ಅರ್ಥ. ರಸ್ತೆ ಮತ್ತು ನೀರಿನ ಸಮಸ್ಯೆಗಳಿಗಿಂತ 45 ಮತ್ತು 35 ಅಂಕಗಳು, ಉದ್ಯೋಗದ ಸಮಸ್ಯೆ 60 ಅಂಕಗಳು ಅತ್ಯಂತ ಗಂಭೀರವಾಗಿದೆ. ಇದು ಕ್ಷೇತ್ರದ ಯುವಜನತೆ ಎದುರಿಸುತ್ತಿರುವ ತೀವ್ರವಾದ ಉದ್ಯೋಗ ಬಿಕ್ಕಟ್ಟನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಕ್ಷೇತ್ರದ ವಾಸ್ತವವನ್ನು ನೋಡಿದ್ರೆ ಆ ಅಭಿವೃದ್ಧಿ ಯಂತ್ರದ ಕಾರಣಗಳು ನಮಗೆ ಸ್ಪಷ್ಟವಾಗುತ್ತೆ. ಇಲ್ಲಿ 85% ಜನ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಹೆಚ್ಚಿನ ಮನೆಗಳಿಗೆ ಇನ್ನೂ ನಲ್ಲಿ ನೀರಿನ ಸಂಪರ್ಕವಿಲ್ಲ. ಕೃಷಿಯೇ ಮುಖ್ಯ ಜೀವನಾಧಾರ. ಹಾಳಾದ ರಸ್ತೆಗಳಿಂದಾಗಿ ದಿನನಿತ್ಯದ ಓಡಾಟವೇ ಒಂದು ದೊಡ್ಡ ಸವಾಲು. ಇಂತಹ ಮೂಲಭೂತ ಸಮಸ್ಯೆಗಳೇ ಅಂತಿಮವಾಗಿ ಮತದಾನದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಯಾವುದೇ ಆಡಳಿತ ಜನರ ದೈನಂದಿನ ಬದುಕಿನ ಘನತೆಯನ್ನು ಗೌರವಿಸಬೇಕು. ಡೇಟಾ ಆಧಾರಿತ ಆಡಳಿತ ಅಂದ್ರೆ ಜವಾಬ್ದಾರಿಯುತವಾಗಿ ಜನರ ಅಗತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದು. ಓಕೆ, ಈಗ ಸೋಲಿನ ಒಂದು ರೀತಿಯ ಮರಣೋತ್ತರ ಪರೀಕ್ಷೆನೆ ಶುರು ಮಾಡೋಣ. ಈ ಸೋಲಿಗೆ ಕಾರಣವಾದ ತಾಂತ್ರಿಕ ವೈಫಲ್ಯಗಳು ಮತ್ತು ವ್ಯವಸ್ಥಿತ ಸಮಸ್ಯೆಗಳು ಯಾವುವು ಅಂತ ವಿಶ್ಲೇಷಿಸೋಣ. ಪ್ರತಿಯೊಬ್ಬ ಅಭ್ಯರ್ಥಿಗೂ ತಮ್ಮದೇ ಆದ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳಿರ್ತವೆ ಅಲ್ವಾ? ಇಲ್ಲಿ ಪಕ್ಷದ ಬೆಂಬಲ, ಸ್ಥಳೀಯ ಸಂಪರ್ಕಗಳಂತಹ ಸಾಮರ್ಥ್ಯಗಳಿದ್ವು. ಆದರೆ ಸತತ ಸೋಲು, ಕಡಿಮೆಯಾಗ್ತಿರುವ ಜನಪ್ರಿಯತೆ ಮತ್ತು ಮುಖ್ಯವಾಗಿ ಯುವಕರೊಂದಿಗೆ ಸಂಪರ್ಕದ ಕೊರತೆಯಂತಹ ದೌರ್ಬಲ್ಯಗಳು ಮತದಾರರಲ್ಲಿ ಒಂದು ರೀತಿಯ ಆಯಾಸವನ್ನೇ ಉಂಟುಮಾಡಿದ್ವು. ಈ ಒಂದು ಸಾಲು ಇಡೀ ವಿಶ್ಲೇಷಣೆಯ ಸಾರಾಂಶವನ್ನೇ ಹೇಳುತ್ತೆ. ಮತಹಂಚಿಕೆ ಕುಸಿತವು ದುರ್ಬಲ ಧಾರಣೆಯನ್ನು ಸೂಚಿಸುತ್ತದೆ. ಅಂದ್ರೆ ಒಬ್ಬ ನಾಯಕ ತನ್ನ ಪಕ್ಷದ ಸಾಂಪ್ರದಾಯಿಕ ಮತದಾರರನ್ನೇ ತನ್ನತ್ತ ಹಿಡಿದಿಟ್ಟುಕೊಳ್ಳಲು ವಿಫಲನಾದಾಗ ಗೆಲುವು ಬಹುತೇಕ ಅಸಾಧ್ಯವಾಗುತ್ತದೆ. ಹೀಗಾಗಿ 3 ಪ್ರಮುಖ ಕಾರಣಗಳು ಒಟ್ಟಿಗೆ ಸೇರಿ ಮತದಾರರಲ್ಲಿ ಅಸಮಾಧಾನದ ಬಿರುಗಾಳಿಯನ್ನೇ ಸೃಷ್ಟಿಸಿದವು. ಯೋಜನೆಗಳು ಕೇವಲ ಭರವಸೆಗಳಾಗಿ ಉಳಿದವು. ಮೂಲಸೌಕರ್ಯದ ಕೊರತೆಯಿಂದ ದಿನನಿತ್ಯ ಕಷ್ಟ ಮತ್ತು ಯುವಕರಲ್ಲಿ ಉದ್ಯೋಗವಿಲ್ಲದೆ ಹತಾಶೆ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ವಿಶ್ಲೇಷಿಸಿದ್ದೇವೆ.
ಈಗ ಪರಿಹಾರದತ್ತ ಗಮನ ಹರಿಸೋಣ. ಒಂದು ರಾಜಕೀಯ ಪುನಶ್ಚೇತನಕ್ಕಾಗಿ ಡೇಟಾ ಆಧಾರಿತ ಕಾರ್ಯಸಾಧ್ಯವಾದ ನೀಲನಕ್ಷೆ ಹೇಗಿರಬೇಕು? ಇದು 3 ಹಂತಗಳ ಸ್ಪಷ್ಟವಾದ ಅಭಿವೃದ್ಧಿ ಕಾರ್ಯತಂತ್ರ. ಮತದಾರರು ಎತ್ತಿದ ಪ್ರಮುಖ ಸಮಸ್ಯೆಗಳನ್ನೇ ನೇರವಾಗಿ ಪರಿಹರಿಸಲು ಇದನ್ನು ರೂಪಿಸಲಾಗಿದೆ. ರಸ್ತೆ, ನೀರು ಮತ್ತು ಉದ್ಯೋಗ. ಈ ಟೇಬಲ್ನ ಸೌಂದರ್ಯ ನೋಡಿ. ಇದು ಕೇವಲ ಭರವಸೆಗಳ ಪಟ್ಟಿಯಲ್ಲ, ಬದಲಾಗಿ ಪ್ರತಿ ಯೋಜನೆಗೆ ತಗುಲುವ ವೆಚ್ಚ ಮತ್ತು ಅದರಿಂದ ಜನರಿಗಾಗುವ ಸ್ಪಷ್ಟ ಲಾಭಗಳನ್ನು ಇಲ್ಲಿ ವಿವರಿಸಲಾಗಿದೆ. ಉದಾಹರಣೆಗೆ 12 ಕೋಟಿ ರೂಪಾಯಿಗಳ ರಸ್ತೆ ಯೋಜನೆಯು ಪ್ರಯಾಣದ ಸಮಯವನ್ನ 30% ಕಡಿಮೆ ಮಾಡ್ತದೆ. ಇದು ಜನರಿಗೆ ನೇರವಾಗಿ ಮೌಲ್ಯವನ್ನ ತಲುಪಿಸುವ ಒಂದು ಸ್ಪಷ್ಟವಾದ ಯೋಜನೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಮತ್ತು ಕಠಿಣವಾದ ಶಿಫಾರಸ್ಸಿನ ಕಡೆಗೆ ಬರೋಣ. ಇಲ್ಲಿ ರಾಜಕೀಯ ತಂತ್ರಗಾರಿಕೆಯ ಭಾವನಾತೀತ ಸ್ವರೂಪ ನಮಗೆ ಕಾಣಿಸ್ತೆ. ಈಗ ಪಕ್ಷದ ನಾಯಕತ್ವ ಒಂದು ದೊಡ್ಡ ಪ್ರಶ್ನೆಯನ್ನು ಎದುರಿಸಬೇಕಾಗಿದೆ. ಹಾಲಿ ಅಭ್ಯರ್ಥಿಯನ್ನೇ ಉಳಿಸ್ಕೊಳ್ಳೋದೇ ಅಥವಾ ಹೊಸ ಮುಖಕ್ಕೆ ಅವಕಾಶ ನೀಡೋದೇ? ಇದು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಇದು ಕ್ಷೇತ್ರದ ಭವಿಷ್ಯ ಮತ್ತು ಪಕ್ಷದ ಪುನಶ್ಚೇತನದ ಬಗ್ಗೆ ತೆಗೆದುಕೊಳ್ಬೇಕಾದ ನಿರ್ಧಾರ. ಇಲ್ಲಿನ ಡೇಟಾವನ್ನು ನೋಡಿ. ಉಳಿಸಿಕೊಳ್ಳುವ ಸ್ಕೋರ್ ಕಡಿಮೆ, ಟಿಕೆಟ್ ಗೆಲ್ಲುವ ಸೂಚ್ಯಂಕ ಕಡಿಮೆ, ಮತ್ತು ಅತಿ ಮುಖ್ಯವಾಗಿ ಸಾರ್ವಜನಿಕರ ಒಲವು ಬಲವಾಗಿ ದೂರ ಸರಿಯುತ್ತಿದೆ. ಈ ನಿರ್ಧಾರ ಭಾವನೆಗಳ ಮೇಲಲ್ಲ, ಬದಲಿಗೆ ಕಠಿಣ ಸಾಕ್ಷ್ಯಗಳ ಆಧಾರದ ಮೇಲೆ ನಿಂತಿದೆ ಅಂತ ಇದು ತೋರಿಸುತ್ತೆ. ಮತ್ತು ಅಂತಿಮ ನಿರ್ಧಾರ ಕೇವಲ ಒಂದು ಶಬ್ದ: ಬದಲಾಯಿಸಿ. ಈ ನಿರ್ಣಾಯಕ ತೀರ್ಮಾನ ತಂತ್ರಗಾರಿಕೆಯ ದೃಢತೆಯನ್ನು, ಡೇಟಾದ ಶಕ್ತಿಯನ್ನು ಒತ್ತಿ ಹೇಳುತ್ತೆ. ಕೊನೆಯದಾಗಿ, ಕುಣಿಗಲ್ನ ಈ ನಿರ್ದಿಷ್ಟ ಪ್ರಕರಣದಿಂದ ಒಂದು ಹೆಜ್ಜೆ ಹೊರಬಂದು ಪರಿಣಾಮಕಾರಿ ಆಡಳಿತದ ಸಾರ್ವತ್ರಿಕ ತತ್ವಗಳ ಬಗ್ಗೆ ನಾವು ಯೋಚಿಸೋಣ. ಇಂಥ ವಿಶ್ಲೇಷಣೆಗಳನ್ನ ಮಾಡುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನ ಜವಾಬ್ದಾರಿಯುತವಾಗಿ ಬಳಸುವುದು ಬಹಳ ಮುಖ್ಯ. ಭಾರತದ ಡಿಪಿಡಿಪಿ ಕಾಯ್ದೆಯ ಚೌಕಟ್ಟಿನಲ್ಲಿ ಜನರ ಖಾಸಗಿತನ ಮತ್ತು ಒಪ್ಪಿಗೆಯನ್ನು ಗೌರವಿಸುವುದು ಯಾವುದೇ ಉತ್ತಮ ಆಡಳಿತದ ಮೂಲಭೂತ ಕರ್ತವ್ಯವಾಗಿದೆ. ಕುಣಿಗಲ್ ವಿಶ್ಲೇಷಣೆಯ ಈ 4 ಪ್ರಮುಖ ಪಾಠಗಳು ಯಾವುದೇ ಸಾರ್ವಜನಿಕ ಸೇವಕನಿಗೆ ದಾರಿದೀಪವಾಗಬಲ್ಲವು. ಜನರ ಮಾತನ್ನು ಕೇಳುವುದು, ಅವರ ಅಗತ್ಯಗಳನ್ನು ಅರಿತು ಪೂರೈಸುವುದು ಮತ್ತು ಕಠಿಣವಾದರೂ ಸತ್ಯವಾದ ಡೇಟಾ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಹಾಗಾದ್ರೆ ಈ ಒಂದು ಚಿಂತನಶೀಲ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಒಬ್ಬ ನಾಯಕನ ನಿಜವಾದ ಮೌಲ್ಯ ಅಳೆಯುವುದು ಚುನಾವಣಾ ಗೆಲುವಿನಿಂದಲೇ ಅಥವಾ ತಾನು ಸೇವೆ ಸಲ್ಲಿಸುವ ಜನರ ಬದುಕನ್ನು ಉತ್ತಮಪಡಿಸುವುದರಿಂದಲೇ? ಈ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತೀರಿ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯದಾಚೆಗಿನ ಉದ್ದೇಶ